ನಮಸ್ತೆ ಕನ್ನಡಿಗರೇ, ನನ್ನ ಹೆಸರು ನಿಖಿಲ್. ಸೊ ನಾನಿವತ್ತು ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಟ್ರೆಂಡಿಂಗ್ ನಲ್ಲಿರುವಂಥ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡುವಂಥ ಟಾಪಿಕ್ಸ್ಗಳು ಯಾವುದಪ್ಪ ಅಂದರೆ ಬಿಸ್ಗುರುಕುಲ್ ಬೇಸಿಕ್ ಇನ್ಫಾರ್ಮೇಷನ್, ಸೆಕೆಂಡ್ ಒನ್ ಇಸ್ ಡಿಜಿಟಲ್ ಎಂಟರ್ಪ್ರಿನರ್ಶಿಪ್ ಬಂಡಲ್, ಥರ್ಡ್ ಒನ್ ಇಸ್ ಹೌ ಬಿಸ್ಗುರುಕುಲ್ ವರ್ಕ್ಸ್, fourth one is why Bisugurukul, fifth one is Bisugurukul media presence, and sixth one is Bisugurukul where our scholars works. Okay na? Seventh one is Bisugurukul learner support. Okay na? Eighth one is disclaimer. ಈ ಎಲ್ಲ ಟಾಪಿಕ್ಸ್ಗಳನ್ನು ಕೂಡ ನಾನು ನಿಮಗೆ ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಓಕೆನಾ? ಸೊ ಮೂವಿಂಗ್ ಆನ್ ಟು ದ ಫಸ್ಟ್ ಪಾಯಿಂಟ್ಸ್. ಬಿಸ್ಗುರುಕುಲ್ ಬೇಸಿಕ್ ಇನ್ಫಾರ್ಮೇಷನ್. ಬಿಸ್ಗುರುಕುಲ್ ಅನ್ನೋದು ಒಂದು ಕಂಪ್ಲೀಟ್ ಎಜುಕೇಷನಲ್ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್. ಓಕೆನಾ? ಸೊ ಈ ಕಂಪ್ನಿ ಸ್ಟಾರ್ಟ್ ಆಗಿರೋದು ಯಾವಾಗ? 24 ಮಾರ್ಚ್ 2020 ಈ ಕಂಪ್ನಿ ಸ್ಟಾರ್ಟ್ ಆಯಿತು. ಇದರ CEO ಬಂದ್ಬಿಟ್ಟು ರಿತ್ವಿಕ್ ತಿವಾರಿ ಅನ್ನೋರು ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ರು. ಸೊ ಈ ಕಂಪ್ನಿ ಸ್ಟಾರ್ಟ್ ಆಗಿರೋದು ಯಾವಾಗ? ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ಎಷ್ಟೋ ಜನಗಳಿಗೆ ಜಾಬ್ ಆಪರ್ಚುನಿಟಿ ಕಮ್ಮಿ ಇತ್ತು. ಸೊ ಅದ್ರ ಜೊತೆಯಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ಗಳು ಅರ್ಧಕ್ಕೆ ಡ್ರಾಪ್ ಔಟ್ ಮಾಡೋ ಪರಿಸ್ಥಿತಿನೂ ಬಂತು. ಅದಲ್ಲದೆ ಎಷ್ಟೋ ಬಿಸ್ನೆಸ್ಗಳು ಲಾಸ್ ಆಗೋ ರೇಂಜಲ್ಲೂ ಇತ್ತು. ಓಕೆನಾ? ಸೊ ಇವೆಲ್ಲ ರೀಸನ್ ಇಟ್ಕೊಂಡ್ಬಿಟ್ಟು ಅವಾಗ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಭಾಳ ಸ್ಕೋಪ್ ಇತ್ತು. ಸೊ ಅದಕ್ಕೋಸ್ಕರನೇ ಎಷ್ಟೋ ಜನಗಳು ಅದರಲ್ಲಿ ಸ್ಕ್ಯಾಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಷ್ಟೋ ಜನಗಳು ಒಳ್ಳೊಳ್ಳೆ ಅರ್ನಿಂಗ್ಸ್ ಕೂಡ ಮಾಡಿದ್ರು. ಸೊ ಇವೆಲ್ಲ ಕಾನ್ಸೆಪ್ಟ್ನ ಇಟ್ಕೊಬಿಟ್ಟು ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ ಅನ್ನೋದು ಸ್ಟಾರ್ಟ್ ಆಯಿತು. ಓಕೆನಾ? ಸೊ ಈ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮು ಕಂಪ್ಲೀಟ್ ಆಗಿ ಲೀಗಲ್ಲ ಅಥವಾ ಇಲ್ಲೀಗಲ್ಲ ಅನ್ನೋದು ಸುಮಾರು ಜನಗಳಿಗೆ ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ನ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ಸೊ ನಿಮಗೆ ಡಿಸ್ಪ್ಲೇಲಿ ಕಾಣ್ತಾ ಇರೋ ಹಾಗೇನೆ ನೀವು ಸಿಂಪಲ್ ಆಗಿ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ಲಿಗೆ ಹೋಗಿ ನೀವು mca.government.in ಅನ್ನೋ ವೆಬ್ಸೈಟಿಗೆ ಹೋಗಿ ಸರ್ಚ್ ಮಾಡಬೇಕು. ಓಕೆನಾ? ಸೊ ಅದರಲ್ಲಿ ಆ ಪೇಜ್ ಓಪನ್ ಆಗುತ್ತೆ. ಸೊ mca.government.in ಸರ್ಚ್ ಮಾಡಿದಾಗ ಆ ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ಚೆಕ್ ಫಾರ್ ಕಂಪ್ನಿ ನೇಮ್ ಅಂದರೆ MCA ಸರ್ವಿಸ್ ಅಂತ ಇರುತ್ತೆ ಫಸ್ಟ್ ಆಪ್ಷನ್. ಸೊ ಅದ್ಮೇಲೆ ಕ್ಲಿಕ್ ಮಾಡಿದಾಗ ಚೆಕ್ ಫಾರ್ ಕಂಪ್ನಿ ನೇಮ್. ಓಕೆನಾ? ಸೊ ಆ ಪೇಜ್ ಆವಾಗ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಜಲ್ಲಿ ನೀವು ಜಸ್ಟ್ ಬಿಸ್ಗುರುಕುಲ್ ಅಂತ ಹೇಳಿ ಟೈಪ್ ಮಾಡಿದಾಗ ಸೊ ಬಿಸ್ಗುರುಕುಲ್ನ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಅಂದರೆ ಬಿಸ್ಗುರುಕುಲ್ ಕಂಪ್ನಿ ರಿಜಿಸ್ಟರ್ಡ್ ಆಗಿದೆಯಾ, ಸೊ ಅಲೋಕೇಟೆಡ್ ಆಗಿದೆಯಾ ಇಲ್ಲೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಅದ್ರ ಜೊತೆಯಲ್ಲಿ ಕೂಡ ನಾನು ನಿಮಗೆ ಕಂಪ್ನಿಯ ಮಾಸ್ಟರ್ ಡಾಟಾ, ಓಕೆನಾ? ಸೊ ಅದನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು PDF ಡೌನ್ಲೋಡ್ ಮಾಡಿ ಸ್ಟಡಿ ಕೂಡ ಮಾಡ್ಬೋದು. ಓಕೆನಾ? ಸೊ ಬಿಸ್ಗುರುಕುಲ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿಲ್ಸ್ಗಳು ಇರುತ್ತೆ. ಸೊ ಕೋರ್ಸ್ಗಳು ಪ್ರೊವೈಡ್ ಆಗಿರುತ್ತೆ. ಸೊ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಬಿಸ್ಗುರುಕುಲ್ನ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ಮೂವಿಂಗ್ ಆನ್ ಟು ದ ಸೆಕೆಂಡ್ ಟಾಪಿಕ್ಸ್. ಯಾವುದಪ್ಪ ಅಂದರೆ ಡಿಜಿಟಲ್ ಎಂಟರ್ಪ್ರಿನರ್ಶಿಪ್ ಬಂಡಲ್. ಡಿಜಿಟಲ್ ಎಂಟರ್ಪ್ರಿನರ್ಶಿಪ್ ಬಂಡಲ್ಸ್ ಅಂದರೆ ಏನು? ಸೊ ಇದರಲ್ಲಿ ಲಾಟ್ ಆಫ್ ಮಾಸ್ಟರ್ಸ್ಗಳು ಬರುತ್ತೆ, ಲಾಟ್ ಆಫ್ ಸ್ಕಿಲ್ಸ್ಗಳು ಬರುತ್ತೆ. ಸೊ ಯಾವೆಲ್ಲ ಮಾಸ್ಟರ್ಸ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ಒನ್ ಇಸ್ ಮಾರ್ಕೆಟಿಂಗ್ ಮಾಸ್ಟರಿ, ಸೆಕೆಂಡ್ ಒನ್ ಇಸ್ ಬ್ರ್ಯಾಂಡಿಂಗ್ ಮಾಸ್ಟರಿ, ಥರ್ಡ್ ಒನ್ ಇಸ್ ಟ್ರಾಫಿಕ್ ಮಾಸ್ಟರಿ, ಫೋರ್ತ್ ಒನ್ ಇಸ್ ಇನ್ಫ್ಲುಯೆನ್ಸ್ ಮಾಸ್ಟರಿ, ಆ್ಯಂಡ್ ಒನ್ ಆಫ್ ದ ಫೈನಲ್ ಕೋರ್ಸ್ ಯಾವುದಪ್ಪ ಅಂದರೆ ಫೈನಾನ್ಸ್ ಮಾಸ್ಟರಿ. ಸೊ ಅದ್ರ ಜೊತೆಯಲ್ಲೂ ಕೂಡ ನಿಮಗೆ ಅಪ್ಸ್ಕಿಲ್ಲಿಂಗ್ಸ್ ಕೂಡ ಆ್ಯಡ್ ಆಗುತ್ತೆ. ಓಕೆನಾ? ಸೊ ಇವೆಲ್ಲ ಮಾಸ್ಟರ್ಸ್ಗಳಲ್ಲಿ ಯಾವೆಲ್ಲ ಕೋರ್ಸ್ಗಳು ನಿಮಗೆ ಸಿಗುತ್ತೆ, ಯಾವ ಥರ ಸ್ಕಿಲ್ಸ್ಗಳನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಂಥ ಎಜುಕೇಷನ್ ನಿಮಗೆ ಪ್ರೊವೈಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಇಸ್ ಮಾರ್ಕೆಟಿಂಗ್ ಮಾಸ್ಟರಿ. ಸೊ ಮಾರ್ಕೆಟಿಂಗ್ ಮಾಸ್ಟರಿ ಅಂದರೆ ಏನು? ಒಂದು ಒಳ್ಳೆಯ ಉತ್ತಮವಾದ ಕಂಪ್ನಿ ಕ್ರಿಯೇಟ್ ಆಗಬೇಕು ಅಂದರೆ ಫಸ್ಟು ಒಂದು ನಾರ್ಮಲ್ ಕಂಪ್ನಿ ಏನಾಗುತ್ತೆ, ಒಂದು ಉತ್ತಮವಾದಂತಹ ಕಂಪ್ನಿ ಕ್ರಿಯೇಟ್ ಮಾಡಬೇಕಂತ ಇರುತ್ತೆ. ಸೊ ಅದೇ ಒಂದು ಒಳ್ಳೆಯ ಅತ್ಯಂತ ಉತ್ತಮ ಇರುವಂಥ ಕಂಪ್ನಿ ಏನು ಮಾಡುತ್ತೆ ಅಂತ ಅಂದರೆ ಸೊ ಕಸ್ಟಮರ್ಸಿಗೆ ಆ ಪ್ರಾಡಕ್ಟು ಫೀಲ್ ಅಂದರೆ ಒಂದು ಒಳ್ಳೆ ಉತ್ತಮ ಕ್ವಾಲಿಟಿಯಲ್ಲಿ ಕೊಡಬೇಕು ಅಂತ ಹೇಳಿ ಕ್ರಿಯೇಟ್ ಆಗುತ್ತೆ. ಸೊ ಅದೆಲ್ಲ ಯಾವ ರೀತಿ ಡಿಜಿಟಲ್ ಥ್ರೂ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಸ್ಟರಿಯಲ್ಲಿ, ಸೊ ಮಾರ್ಕೆಟಿಂಗ್ ಮಾಸ್ಟರಿ ಹೇಳಲ್ಲ, ಸೊ ಇವೆಲ್ಲ ಕೋರ್ಸ್ಗಳದ್ದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದರಲ್ಲಿ ಬಂದುಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಥರ ಸ್ಕಿಲ್ಗಳು ಯಾವ ರೀತಿ ನಿಮಗೆ ಇನ್ಕ್ರೀಸ್ ಮಾಡಬೇಕು, ಡಿಜಿಟಲ್ ಥ್ರೂ ಹೇಗೆ ನೀವು ಸ್ಕಿಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು, ಹೇಗೆ ಅರ್ನಿಂಗ್ಸ್ ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ಮಾಸ್ಟರ್ಸಲ್ಲಿ ಪ್ರೊವೈಡ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಅರ್ನಿಂಗ್ ಪ್ರೊಬಾಬಿಲಿಟಿ ಕಮ್ಮಿ ಇರೋದ್ರಿಂದ ನಾನು ಈ ಕೋರ್ಸ್ನ ಅಷ್ಟು ಸಜೆಸ್ಟ್ ಮಾಡಲ್ಲ. ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಒನ್ ಯಾವುದಪ್ಪ ಅಂದರೆ ಬ್ರ್ಯಾಂಡಿಂಗ್ ಮಾಸ್ಟರಿ. ಓಕೆನಾ? ಸೊ ಬ್ರ್ಯಾಂಡಿಂಗ್ ಮಾಸ್ಟರಿ ಅಂದರೆ ಏನು? ಒಂದು ಒಳ್ಳೆ ಉತ್ತಮವಾದ ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕಂದ್ರೆ ಜನರು ಆ ಬ್ರ್ಯಾಂಡ್ನ ಅಕ್ಸೆಪ್ಟ್ ಮಾಡಬೇಕು. ಸೊ ಆವಾಗಲೇ ಆ ಬ್ರ್ಯಾಂಡ್ನಲ್ಲಿರುವಂತಹ ಪ್ರಾಡಕ್ಟ್ಸ್ಗಳಿಗೆ ಒಂದು ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ. ಹೇಗೆ ಸೋಷಿಯಲ್ ಮೀಡಿಯಾ ಥ್ರೂ ಆಪ್ಟಿಮೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ನ ಈ ಬ್ರ್ಯಾಂಡಿಂಗ್ ಮಾಸ್ಟರಿಯಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಓಕೆನಾ? ಸೊ ಈ ಬ್ರ್ಯಾಂಡಿಂಗ್ ಮಾಸ್ಟರಲ್ಲಿ ಯಾವೆಲ್ಲ ಕೋರ್ಸ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಿಮಗೆ ಮಾರ್ಕೆಟಿಂಗ್ ಮಾಸ್ಟರಲ್ಲಿ ಬರುವಂಥ ಕೋರ್ಸ್ಗಳು ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒನ್ ಯಾವುದು? ಟ್ರಾಫಿಕ್ ಮಾಸ್ಟರಿ. ಓಕೆನಾ? ಸೊ ಟ್ರಾಫಿಕ್ ಮಾಸ್ಟರಿ ಅಂದರೆ ಏನು? ಸೊ ಟ್ರಾಫಿಕ್ ಮಾಸ್ಟರಿ ಅಂದರೆ ಡಿಜಿಟಲ್ ಕಂಟೆಂಟ್ ಕನ್ಸಂಪ್ಷನ್ ಅಂದರೆ ಸೋಷಿಯಲ್ ಮೀಡಿಯಾನ ಹೇಗೆ ಮಾನಿಟೈಸಿಂಗ್ ಮಾಡ್ತೀರಾ ನೀವು, ಹೇಗೆ ಸ್ಕಿಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು, ಅದ್ರ ಜೊತೆಯಲ್ಲಿ ಮಾರ್ಕೆಟಿಂಗ್ ಸ್ಟ್ರಕ್ಚರ್ನ ಅನಲೈಸ್ ಮಾಡೋದು, ಆಮೇಲೆ ಪರ್ಸ್ನಲ್ ಗ್ರೋತ್ನ ಹೇಗೆ ಡೆವಲಪ್ಮೆಂಟ್ ಮಾಡಬೇಕು,
ಅದಲ್ಲದೆ ಕೂಡ ನಿಮಗೆ ಅಡ್ವಾನ್ಸ್ ಲೆವೆಲಲ್ಲಿ ಎಕ್ಸೆಲ್, ಆಮೇಲೆ ಇಮೇಲ್ ಮಾರ್ಕೆಟಿಂಗ್ ಥ್ರೂ ಹೇಗೆ ರನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ನ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಅವೆಲ್ಲ ಈ ಕೋರ್ಸ್ನಲ್ಲಿ ಬರುವಂತಹ ಯಾವ್ಯಾವೆಲ್ಲ ಕೋರ್ಸ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ. ಸೊ ಅವೆಲ್ಲ ಕೋರ್ಸ್ಗಳು ನಿಮಗೆ ಪ್ರೊವೈಡ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಅಪ್ ಟು 17 ಕೋರ್ಸ್ಗಳು ಸಿಗುತ್ತೆ. ಓಕೆನಾ? ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇನ್ಫ್ಲುಯೆನ್ಸ್ ಮಾಸ್ಟರಿ. ಓಕೆನಾ? ಸೊ ಇನ್ಫ್ಲುಯೆನ್ಸ್ ಮಾಸ್ಟರಿ ಹೇಗಂದರೆ, ಒಂದು ಬ್ರ್ಯಾಂಡ್ನ ನೀವು ಕ್ರಿಯೇಟ್ ಮಾಡಿರ್ತೀರ. ಓಕೆನಾ? ಸೊ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಾದ್ಮೇಲೆ ಸೊ ಅದನ್ನು ನೀವು ಜನಗಳಿಗೆ ಪ್ರಮೋಟ್ ಮಾಡಬೇಕು. ಸೊ ನಿಮ್ಮಲ್ಲಿ ಪ್ರೆಸೆಂಟೇಷನ್ ಸ್ಕಿಲ್ಸ್ ಯಾವ ಥರ ಡೆವಲಪ್ಮೆಂಟ್ ಆಗಬೇಕು, ಸೊ ಅದ್ರ ಜೊತೆಯಲ್ಲಿ ನೀವು ಹೇಗೆ ಕ್ವಾಲಿಟಿನ ಇನ್ಕ್ರೀಸ್ ಮಾಡಬೇಕು, ಹೇಗೆ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಹೇಗೆ ರನ್ ಮಾಡಬೇಕು ವಿತ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಯೂಸ್ ಮಾಡಿಕೊಂಡು, ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಕೂಡ ಈ ಮಾಸ್ಟರ್ಸ್ನಲ್ಲಿ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆನಾ? ಸೊ ಈ ಮಾಸ್ಟರ್ಸಲ್ಲಿ ನಿಮಗೆ ಅಪ್ ಟು 24 ಕೋರ್ಸ್ಗಳು ಪ್ರೊವೈಡ್ ಆಗುತ್ತೆ. ಸೊ ಅದೆಲ್ಲ ಯಾವೆಲ್ಲ ಕೋರ್ಸ್ಗಳು ಪ್ರೊವೈಡ್ ಆಗುತ್ತೆ ಅನ್ನೋದನ್ನು ನಾನು ಡಿಸ್ಪ್ಲೇಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ? ಸೊ ಈ 4 ಮಾಸ್ಟರ್ಸ್ಗಳು ಕಂಪ್ಲೀಟ್ ಆಯಿತು. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದು ಒನ್ ಆಫ್ ದ ಟಾಪೆಸ್ಟ್ ಮಾಸ್ಟರ್ಸ್ ಕೋರ್ಸ್, ಅಂದರೆ ಟಾಪ್ ಕೋರ್ಸಲ್ಲಿ ಇದು ಒಂದು. ಯಾಕಂದರೆ ಇದನ್ನು ಬಿಸ್ಗುರುಕುಲಲ್ಲಿ ಪ್ಲಾಟಿನಮ್ ಕೋರ್ಸ್ ಅಂತಲೇ ಹೇಳ್ತಾರೆ. ಯಾವುದಪ್ಪ ಅಂದರೆ ಫೈನಾನ್ಸ್ ಮಾಸ್ಟರಿ. ಓಕೆ? ಸೊ ಫೈನಾನ್ಸ್ ಮಾಸ್ಟರಿಯಲ್ಲಿ ನಿಮಗೆ ಅಪ್ ಟು 26 ಕೋರ್ಸ್ಗಳು ಪ್ರೊವೈಡ್ ಆಗುತ್ತೆ. ಸೊ ಅದರಲ್ಲಿ ಮೇಜರ್ ಒಂದು ಯಾವುದಪ್ಪ ಅಂತ ಅಂದರೆ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಟು ಸ್ಟಾಕ್ ಮಾರ್ಕೆಟ್ ಅಡ್ವಾನ್ಸ್. ನೀವು ಈಗ ಸಪೋಸ್ ಈಗ ಒಂದು ಯಾವ್ದಾರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಸೊ ಮ್ಯೂಚುವಲ್ ಫಂಡಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ SIP ಮಾಡಬೇಕು, ಹೇಗೆ IPOದಲ್ಲಿ ಅಪ್ಲೈ ಮಾಡಬೇಕು, ಅದಲ್ಲದೆ ಕೂಡ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್, ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾರಲ್ಲ, ಸೊ ಟ್ರೇಡಿಂಗ್ ಮಾಡೋರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಯಾವ ಥರ ಇರಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಫಂಡಮೆಂಟಲ್ ಅನಾಲಿಸಿಸ್ ಯಾವ ಥರ ಇರಬೇಕು, ಅದ್ರ ಜೊತೆಯಲ್ಲಿ ಈಗ ಇಂಡೆಕ್ಸ್ನಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು, ಸ್ಟಾಕ್ಸ್ನಲ್ಲಿ ಇಂಟ್ರಾಡೇ ಹೇಗೆ ಮಾಡಬೇಕು, ಪೊಸಿಷನಲ್ ಟ್ರೇಡಿಂಗ್ ಯಾವ ಥರ ಮಾಡಬೇಕು, ಅದಲ್ಲದೆ ಕೂಡ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸು, ಸಪೋರ್ಟ್ ಲೈನಲ್ಲಿ ಯಾವ ಥರ ರಿಯಾಕ್ಷನ್ಸ್ ಇರುತ್ತೆ, ಹೇಗೆ ಬ್ರೇಕ್ಔಟ್ಸ್ಗಳು ಅಪ್ಲಿಕೇಬಲ್ ಆಗುತ್ತೆ, ಅದ್ರ ಜೊತೆಲಿ ರೆಸಿಸ್ಟೆನ್ಸ್ ಹೇಗೆ ವರ್ಕ್ ಆಗುತ್ತೆ, ಸೊ ಅದರಲ್ಲೂ ಕೂಡ ಹೇಗೆ ನಮ್ಮನ್ನು ಟ್ರ್ಯಾಪ್ ಮಾಡ್ತಾರೆ, ಆ ಟ್ರ್ಯಾಪ್ನಲ್ಲಿ ನಾವು ಆ ಟ್ರ್ಯಾಪ್ನ ಟ್ರೇಡಿಂಗ್ನ ಅವಾಯ್ಡ್ ಹೇಗೆ ಮಾಡಬೇಕು, ಸೊ ಆಮೇಲೆ ನ್ಯೂಸ್ ಇಂಪ್ಯಾಕ್ಟ್ ಇದ್ದಾಗ ಸೊ ಹೇಗೆ ಅವಾಗ ಆ್ಯಕ್ಟಿವ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಬೇಸಿಕ್ ಟು ಅಡ್ವಾನ್ಸ್ ಯಾರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಟ್ರೇಡಿಂಗಲ್ಲಿ ಕಲಿತೀರಾ ಅಂತ ಹೇಳಿ ಇದು ಮಾಡ್ತಿದ್ದಲ್ಲ, ಸೊ ನೀವು ಅದನ್ನೇ ಹೊರಗಡೆ ಹೋಗಿ ಕಲಿತೀನಿ ಅಂತ ಹೇಳಿದ್ರೆ ಅದರಲ್ಲಿ ಲಾಟ್ ಆಫ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ನೀವು ಇದರಲ್ಲಿ ನಾಲೆಜ್ನ ಅಕ್ವೈರ್ ಮಾಡ್ಕೊಳೋದ್ರ ಜೊತೆಯಲ್ಲಿ ಅರ್ನಿಂಗ್ಸ್ ಕೂಡ ನೀವು ಮಾಡ್ಬೋದು. ಯಾಕಂದರೆ ನಾನು ಕೂಡ ಟ್ರೇಡಿಂಗೇ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತಿರೋದು. ಓಕೆನಾ? ಸೊ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ಸ್ ಏನಪ್ಪ ಅಂದರೆ, ನೀವು ಈ ಸ್ಟಾಕ್ ಮಾರ್ಕೆಟಿಂಗ್ ರಿಲೇಟೆಡ್ ಕೋರ್ಸ್ನ ಏನಾದರೂ ನೀವು ಕಲಿತು ಪರ್ಚೇಸ್ ಮಾಡಿದ್ರೆ ಅಂದರೆ ನಿಮಗೆ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ ನೀವು ಫಾರೆಕ್ಸ್ ಕೂಡ ಕಲಿಬೋದು. ಸೊ ಫಾರೆಕ್ಸ್ ಅಲ್ಲದೆ ಬೈನರಿ ಟ್ರೇಡಿಂಗ್ ಕಲಿಬೋದು. ಆಮೇಲೆ ಕ್ರಿಪ್ಟೋ ಕರೆನ್ಸಿಲಿ ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ನಾಲೆಜ್ ತಗೋಬೋದು. ಯಾಕಂದರೆ ಆಲ್ ಗ್ಲೋಬಲಲ್ಲಿರೋ ಅಷ್ಟು ಮಾರ್ಕೆಟ್ ಸ್ಟ್ರಕ್ಚರು ಸೇಮ್ ಇರುತ್ತೆ. ಓಕೆನಾ? ಸೊ ಎಲ್ಲದರಲ್ಲೂ ಕ್ಯಾಂಡಲ್ಸ್ಟಿಕ್, ಚಾರ್ಟ್ ಪ್ಯಾಟರ್ನ್ಸು, ಪ್ರೈಸ್ ಆ್ಯಕ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಸಮ್ ಮೂಮೆಂಟ್ಸು, ಸಮ್ ಬಿಹೇವಿಯರು ಚೇಂಜ್ ಇರುತ್ತೆ. ಯಾಕಂದರೆ ಅವೆಲ್ಲ 24 hours ಓಪನ್ ಇರೋಂಥ ಕೋರ್ಸ್, 24 hours ಓಪನ್ ಇರುವಂಥ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್. ಓಕೆ, ಅದರಲ್ಲಿ ವಾಲ್ಯೂಮ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ. ಅದೆಲ್ಲ ಯಾವ ಮೂಮೆಂಟಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಬೇಕು. ಅದಲ್ಲದೆ ಕೂಡ ನೀವು ಫೈನಾನ್ಸ್ ಮಾಸ್ಟರಿಂಗ್ ಕೋರ್ಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಉತ್ತಮವಾದಂತಹ ಎಲ್ಲ ಮಾಸ್ಟರ್ಸ್ಗಳು ಕೂಡ ನಿಮಗೆ ಫ್ರೀಯಾಗಿ ಪ್ರೊವೈಡ್ ಆಗುತ್ತೆ. ಓಕೆ, ಐ ಹೋಪ್ ನಿಮಗೆ ಬಿಸ್ಗುರುಕುಲ್ ಬಂಡಲ್ಸ್ನಲ್ಲಿರುವಂಥ ಮಾಸ್ಟರ್ಸ್ಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತ ಆಯಿತು. ಓಕೆನಾ? ಸೊ ಇದರಲ್ಲಿ ಮತ್ತೊಂದು ಬರುತ್ತೆ, ಯಾವುದು ಅಪ್ಸ್ಕಿಲ್ಲಿಂಗ್ಸ್. ಓಕೆನಾ? ಸೊ ಅಪ್ಸ್ಕಿಲ್ಲಿಂಗ್ಸ್ ಅಂದರೆ ಏನು? ಸೊ ಈಗ ಫ್ಯೂಚರಲ್ಲಿ ಯಾವುದೆಲ್ಲ ಡಿಮ್ಯಾಂಡ್ ಇರುತ್ತೆ, ಯಾವುದೆಲ್ಲ ಡಿಜಿಟಲ್ ಥ್ರೂ ಡಿಮ್ಯಾಂಡ್ಸ್ ಇರುತ್ತಲ್ಲ, ಸೊ ಅವೆಲ್ಲವೂ ಕೂಡ ಈ ಕೋರ್ಸ್ನಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಸಪೋಸ್ ಇವಾಗ ಫೈನಾನ್ಸ್ ರಿಲೇಟೆಡ್, ಮಾರ್ಕೆಟಿಂಗ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡು, ಆಮೇಲೆ ಮ್ಯೂಸಿಕ್ಕು, ವಿಡಿಯೋಗ್ರಾಫಿಂಗ್, ಎಡಿಟಿಂಗು, ಡಯಟ್ ಪ್ಲಾನಿಂಗು, ಸೊ ಇವೆಲ್ಲ ಕೋರ್ಸ್ಗಳು ಕೂಡ ಇದರಲ್ಲಿ ಇರುತ್ತೆ. ಓಕೆನಾ? ಈಗ ನೀವು ಪ್ರೊಡಕ್ಷನ್ ಇದರಲ್ಲಿ ಮಾಡ್ತೀವಿ ಅಂತಂದರೆ ಪೈಥಾನ್ ರಿಲೇಟೆಡು, HTML, ಇನ್ನು ಸುಮಾರು ಫ್ಯೂಚರಿಗೆ ಡಿಪೆಂಡೆಂಟ್ ಆಗಿರುವಂಥ ಸ್ಟೂಡೆಂಟ್ಸ್ಗಳಿಗೂ ಅಥವಾ ಯಾರು ಕೂಡ ಇದನ್ನು ನೀವು ಕೋರ್ಸ್ಗಳನ್ನ ಕಲಿಬೋದು. ಓಕೆನಾ? ಡಿಪೆಂಡಿಂಗ್ ಅಪಾನ್ ದ ಯಾವುದಂತ ಹೇಳಿದ್ರೆ ಪ್ಲ್ಯಾಟ್ಫಾರ್ಮ್ಸ್. ಓಕೆನಾ? ಸೊ ಸರಿಯಾದ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕರೆಕ್ಟಾಗಿ ಕೋರ್ಸ್ಗಳನ್ನು ನೀವು ಕಲಿಬೋದು. ಮಾಸ್ಟರ್ಸ್ಗಳನ್ನು ಯಾವ್ದು ಯೂಸ್ ಮಾಡ್ಕೊತೀರಿ ಅನ್ನೋದು ನಿಮಗೆ ಅದು ನಿಮ್ಮ ಜೊತೆ ಅದನ್ನು ಕಂಬೈನ್ ಆಗಬೇಕು. ಸೊ ಆ ಥರ ಕೋರ್ಸ್ಗಳನ್ನು ನೀವು ಕಲ್ತ್ಬಿಟ್ಟು ಕೂಡ ಪ್ರೊವೈಡ್ ಮಾಡ್ಬೋದು. ಓಕೆ, ಸೊ ಇವಿಷ್ಟು ಬಿಸ್ಗುರುಕುಲ್ ಬಂಡಲ್ಸ್ನಲ್ಲಿ ಇರುವಂತಹ ಎಂಟರ್ಪ್ರಿನರ್ಶಿಪ್ ಬಂಡಲ್ನಲ್ಲಿ ಬರುವಂತಹ ಕೋರ್ಸ್ಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಯಾವುದಪ್ಪ ಅಂದರೆ ಹೌ ಬಿಸ್ಗುರುಕುಲ್ ವರ್ಕ್ಸ್. ಓಕೆ,
ಸೊ ಬಿಸಿ ಗುರುಕುಲ್ ಹೇಗೆ ವರ್ಕ್ ಆಗುತ್ತೆ? ಸೊ ಬಿಸಿ ಗುರುಕುಲ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿಲ್ಸ್ಗಳು ಪ್ರೊವೈಡ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈನರ್ಸ್ಗಳು ಇರ್ತಾರೆ, ಓಕೆನಾ. ಸೊ ಇದು ಟ್ರೆಂಡಿಂಗ್ಗೆ ತಕ್ಕಂತೆ ಸ್ಕಿಲ್ಸ್ಗಳು ಅಪ್ಡೇಟ್ ಆಗ್ತಾ ಹೋಗುತ್ತೆ, ಓಕೆ. ಸೊ ಅದಲ್ಲದೆ ಕೂಡ ನಿಮಗೆ ಇದರಲ್ಲಿ ನಿಮಗೆ ಯಾರೆಲ್ಲ ಇದರಲ್ಲಿ ಟ್ರೈನ್ ಅಪ್ ಮಾಡ್ತಾರಲ್ಲ, ಸೊ ಅವರೆಲ್ಲ ರಿಯಲ್ ಟೈಮ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅಂದರೆ ಎಕ್ಸಾಕ್ಟ್ ನಾಲೆಜ್ನ ಪ್ರೊವೈಡ್ ಮಾಡಿರ್ತಾರೆ. ಇನ್ ಡೆಪ್ತ್ ಆಗಿ ನಿಮಗೆ ಎಲ್ಲವೂ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಯಾವ ರೀತಿ ಇದರಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಹೇಗೆ ನಿಮ್ಮ ಸ್ಕಿಲ್ಸ್ಗಳನ್ನು ಗ್ರೌತ್ನೆಸ್ ತಗೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ನ ನಿಮಗೆ ಈ ಪ್ಲಾಟ್ಫಾರ್ಮ್ನಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ಸ್ ಇರಲ್ಲ, ಓಕೆನಾ. ಸಪೋಸ್ ಇವಾಗ ಸ್ಟೂಡೆಂಟ್ಸ್ಗಳಿರ್ಬೋದು, ಹೌಸ್ ವೈಫ್ಸ್ಗಳಿರ್ಬೋದು, ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಥರ ಬಿಸ್ನೆಸ್ ಮಾಡ್ತಿರೋರು ಅವ್ರು ಕೂಡ ಇರ್ಬೋದು, ಅದಲ್ಲದೆ 9 to 5 ವರ್ಕ್ ಮಾಡ್ತಿರೋವಂಥ ಎಂಪ್ಲಾಯೀಸ್ಗಳು ಕೂಡ ಇರ್ಬೋದು. ಸೊ ಅವ್ರು ಎಲ್ರಿಗೂ ಒಂದು ಒಳ್ಳೆ ಉತ್ತಮವಾದಂಥ ಪ್ಲಾಟ್ಫಾರ್ಮ್ ಆಗಿ ಸೊ ಬಿಸಿ ಗುರುಕುಲ್ ಎಜುಕೇಶನ್ನ ಪ್ರೊವೈಡ್ ಮಾಡ್ತಾ ಇದೆ, ಓಕೆನಾ. ಸೊ ಯಾರು ಕೂಡ ಬೇಕಾದರೂ ಇದರಲ್ಲಿ ಒಳ್ಳೊಳ್ಳೆ ಸ್ಕಿಲ್ಸ್ಗಳನ್ನು ಕಲಿಸ್ಬಿಟ್ಟು ಅರ್ನಿಂಗ್ಸ್ ಮಾಡ್ಬೋದು. ಸಪೋಸ್ ಇವಾಗ ನಿಮ್ಗೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ, ಓಕೆನಾ. ಬಿಸಿ ಗುರುಕುಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಬಿಸಿ ಗುರುಕುಲ್ ಅನ್ನೋದು ಅಫಿಲಿಯೇಟ್ ಮಾರ್ಕೆಟಿಂಗ್ ಥ್ರೂ ವರ್ಕ್ ಆಗುತ್ತೆ. ಅಂದರೆ ಅರ್ನಿಂಗ್ ಮಾಡೋರು ಲರ್ನಿಂಗ್ ಸಿಗಬೇಕಾದ್ರೆ ಸುಮಾರು ಆಪರ್ಚುನಿಟೀಸ್ ಇರುತ್ತೆ. ಸೊ ನಾನು ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಅದರಲ್ಲಿ ಯಾವ ರೀತಿ ಕಮಿಷನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಯಾವುದೋ ಒಂದು ಮಾಸ್ಟರೀಸ್ ತಗೊಳ್ಳಿ, ಅಂದರೆ ಫೈನಾನ್ಸ್ ಮಾಸ್ಟರಿ ತಗೊಳ್ಳೋಣ, ಓಕೆನಾ. ಸೊ ಫೈನಾನ್ಸ್ ಮಾಸ್ಟರಿ ಅದರ ಎಕ್ಸಾಕ್ಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 19,999 ರೂಪಾಯಿ ಇದೆ, ಓಕೆನಾ. ಸಪೋಸ್ ನೀವು ನನ್ನ ಲಿಂಕ್ ಥ್ರೂ ಆ ಕೋರ್ಸ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ 14,999 ರೂಪಾಯಿ ಇರುತ್ತೆ, ಓಕೆ. ಸೊ ಅದಲ್ಲದೆ ಕೂಡ ನೀವು ಫ್ರೀಲ್ಯಾನ್ಸಿಂಗ್ ಕೂಡ ಮಾಡ್ಬೋದು, ಓಕೆನಾ. ಸೊ ಫ್ರೀಲ್ಯಾನ್ಸಿಂಗ್ ಅಂದರೆ ಯಾವ ಥರ ವರ್ಕ್ ಆಗುತ್ತೆ? ಸೊ ಕೆಲವೊಬ್ಬರಿಗೆ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಆಗಿ ಪ್ರೆಸೆಂಟೇಷನ್ ಕೊಡಲಿಕ್ಕೆ ಆಗಲ್ಲ. ಸೊ ಅವ್ರು ಏನು ಮಾಡ್ಬೋದು, ವಿತೌಟ್ ಫೇಸ್ ತೋರಿಸ್ತೇನೆ ನೀವು ಫ್ರೀಲ್ಯಾನ್ಸಿಂಗ್ನ ಮಾಡ್ಬೋದು. ಸೊ ಫ್ರೀಲ್ಯಾನ್ಸಿಂಗ್ ಅಂದರೆ ಯಾವ ಥರ ಮಾಡ್ಬೋದು? ಈಗ ಸಪೋಸ್ ಕಂಟೆಂಟ್ ರೈಟಿಂಗ್ ಇರ್ಬೋದು, ಆಮೇಲೆ ಕಾಪಿ ರೈಟಿಂಗ್ಸು, ಇಮೇಲ್ ಮಾರ್ಕೆಟಿಂಗು, ಇವೆಲ್ಲವೂ ಕೂಡ ಈ ಪ್ಲಾಟ್ಫಾರ್ಮಲ್ಲಿ ನೀಟಾಗಿ ಇನ್ಡೆಪ್ತ್ ಆಗಿ ನಿಮಗೆ ನಾಲೆಜ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೋದು, ಓಕೆನಾ. ಸೊ ಯಾವುದೇ ರೀತಿಯಾದಂಥ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಟಾಪಿಕ್ ಬಿಸಿ ಗುರುಕುಲ್ ಮೀಡಿಯಾ ಪ್ರೆಸೆನ್ಸ್, ಓಕೆನಾ. ಸೊ ಬಿಸಿ ಗುರುಕುಲ್ ಅನ್ನೋದು ಒಂದು ಒಳ್ಳೆ ಉತ್ತಮವಾದ ಪ್ಲಾಟ್ಫಾರ್ಮ್ ಹಾಗೂ ಸ್ಕಿಲ್ಸ್ಗಳಿರುವಂಥ ಪ್ಲಾಟ್ಫಾರ್ಮ್ ಆದ ಕಾರಣ ಸೊ ಬಿಸಿ ಗುರುಕುಲ್ನಲ್ಲಿರುವಂಥ ಕಂಟೆಂಟ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಸುಮಾರು ಮೀಡಿಯಾಸ್ಗಳು ಕೂಡ ಅವರವರ ಚಾನಲ್ಸ್ಗಳಲ್ಲಿ ಪ್ರಮೋಷನ್ ಮಾಡಿದೆ, ಓಕೆನಾ. ಅದರಲ್ಲಿ ಸುಮಾರು ನ್ಯೂಸ್ ಚಾನಲ್ಸ್ಗಳು ಪ್ರಮೋಷನ್ ಮಾಡಿದೆ. ಸೊ ಅದರಲ್ಲಿ ನಾನು ಮೇಜರ್ಸ್ ಇರುವಂಥ ಕೆಲವೊಂದು ಚಾನಲ್ಸ್ಗಳನ್ನು ನನಗೆ ತೋರಿಸ್ತೀನಿ, ಓಕೆನಾ. ಸುಮ್ಮನೆ ಅದನ್ನೆಲ್ಲ ಕಂಪ್ಲೀಟ್ ತೋರಿಸ್ತೋದ್ರೆ ನಿಮ್ಮ ಟೈಮ್ ಎಷ್ಟಾಗುತ್ತೆ, ಓಕೆ. ಸೊ ಯಾವುದಪ್ಪ ಅಂತಂದರೆ ಜಿ ಮೀಡಿಯಾಸ್ ಇರ್ಬೋದು, ಡೈಲಿ ಹಂಟ್ಸ್ ಇರ್ಬೋದು, ಆಮೇಲೆ ಪತ್ರಿಕಾ.com, ನವೋದಯ ಟೈಮ್ಸ್, ಇವೆಲ್ಲ ಕಂಪ್ನಿಗಳು ಯಾವೆಲ್ಲ ಮೀಡಿಯಾಸ್ಗಳಿದೆಯಲ್ಲ, ಸೊ ಅವೆಲ್ಲವೂ ಕೂಡ ಈ ಬಿಸಿ ಗುರುಕುಲ್ ಪ್ಲಾಟ್ಫಾರ್ಮ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂದರೆ ಒಂದು ಒಳ್ಳೆ ಉತ್ತಮವಾದ ಪ್ಲಾಟ್ಫಾರ್ಮ್ ಸ್ಕಿಲ್ಸಿಗೆ ಮತ್ತು ಅರ್ನಿಂಗ್ಸಿಗೆ ವಿತ್ ಪ್ರಾಪರ್ ಲರ್ನಿಂಗ್ಸಿಗೆ ಇದೊಂದು ಒಳ್ಳೆ ಉತ್ತಮ ಪ್ಲಾಟ್ಫಾರ್ಮ್ ಅಂತ ಹೇಳಿ ಈ ಕಂಪ್ಲೀಟ್ ತುಂಬ ಮೀಡಿಯಾಸ್ಗಳು ಪ್ರಮೋಟ್ ಮಾಡಿದ್ದಾರೆ, ಓಕೆನಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಬಿಸಿ ಗುರುಕುಲಲ್ಲಿ ವೇರ್ ಅವರ್ ಸ್ಕಾಲರ್ಸ್ ವರ್ಕ್ಸ್, ಓಕೆನಾ. ಸೊ ಹೌದು, ನಾವು ಈ ಕೋರ್ಸ್ನೆಲ್ಲ ಪರ್ಚೇಸ್ ಮಾಡಿದ್ವಿ, ನಾಲೆಜ್ ತಗೊಂಡ್ವಿ, ಆಮೇಲೆ ಸರ್ಟಿಫಿಕೇಟ್ ಯಾವ ಥರ ತೊಗೊಂಡು ನಾನು ಈ ಥರ ಹೇಳ್ತೀನಿ. ಸೊ ಅದನ್ನೆಲ್ಲ ತೊಗೊಂಡ್ರಿ ಅಂತ ಅನ್ಕೊಳ್ಳೋಣ. ಅದೆಲ್ಲ ತೊಗೊಂಡವರು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರಾ ಅಥವಾ ಸುಳ್ಳು ಹೇಳ್ತಿದ್ದಾರಾ ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ಸ್ ಇರುತ್ತೆ, ಓಕೆನಾ. ಸೊ ಆ ಡೌಟ್ಸ್ ಬೇಡ. ಇದರಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ಗಳು ಇದರಲ್ಲಿ ಕಲ್ತ್ಬಿಟ್ಟು ಸ್ಕಿಲ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ತುಂಬ ಡಿಫ್ರೆಂಟ್ ಟೈಪ್ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಯಾವೆಲ್ಲ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಓಕೆನಾ. ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂದರೆ ಯಾವುದು? ಟಾಟಾ ಮೋಟರ್ಸ್ ಇರ್ಬೋದು, ಅದಾದಮೇಲೆ ಮಾರುತಿ ಸುಜುಕಿ ಇರ್ಬೋದು, ಸಮ್ ಫೈನಾನ್ಸ್ ರಿಲೇಟೆಡ್ ಟಾಟಾ ಇನ್ಶೂರೆನ್ಸು, ಆಮೇಲೆ ಕೋಟಕ್ ಲೈಫ್ ಇನ್ಶೂರೆನ್ಸು, ಅದಲ್ಲದೆ ಕೂಡ ಸಮ್ IT ರಿಲೇಟೆಡ್ ಸೆಕ್ಟರ್ಸ್ ಯಾವುದಪ್ಪ ಅಂದರೆ ಎಸೆಂಚರ್ಸ್ ಇರ್ಬೋದು, ಆಮೇಲೆ ವಿಪ್ರೋ ಕಂಪ್ನೀಸ್ಗಳು ಇರ್ಬೋದು. ಸೊ ಇನ್ನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಂಪ್ನಿಗಳಲ್ಲಿ ಇಲ್ಲಿನ ಅಫಿಲಿಯೇಟ್ ಮಾರ್ಕೆಟ್ನಲ್ಲಿ ವರ್ಕ್ ಮಾಡಿರುವಂಥ ಸ್ಟೂಡೆಂಟ್ಸ್ಗಳು ಅರ್ನಿಂಗ್ಸ್ ಜೊತೆ ಜಾಬ್ ಕೂಡ ಮಾಡ್ತಾ ಇದ್ದಾರೆ, ಓಕೆನಾ. ಸೊ ನೀವು ಹೇಗೆ ಇದನ್ನು ಪಡ್ಕೋಬೇಕಂತ ಅಂದರೆ ಸಪೋಸ್ ಇವಾಗ ನೀವು ಯಾವ್ದಾದ್ರು ಒಂದು ಮಾಸ್ಟರ್ಸ್ನ ಪರ್ಚೇಸ್ ಮಾಡಿದ್ದೀರಾ, ಓಕೆನಾ. ಸೊ ಪರ್ಚೇಸ್ ಮಾಡಿಬಿಟ್ಟು ಅದರಲ್ಲಿ ಕೋರ್ಸ್ಗಳನ್ನೆಲ್ಲ ನೀಟಾಗಿ ವಿಡಿಯೋಸ್ಗಳನ್ನ ನೋಡಿದ್ದೀರಾ, ಓಕೆ. ವಿಡಿಯೋಸ್ಗಳನ್ನ ನೋಡಾದ್ಮೇಲೆ ಏನಿರ್ತದೆ ಅಂತ ಹೇಳಿದ್ರೆ ಬಿಸಿ ಗುರುಕುಲ್ನವರೇ ಒಂದು ಎಕ್ಸಾಮ್ ಮಾಡ್ತಾರೆ, ಓಕೆನಾ. ನೀವು ಯಾವುದೆಲ್ಲ ವಿಡಿಯೋಸ್ಗಳನ್ನ ನೋಡಿರ್ತಾರಲ್ಲ ಅದ್ರ ರಿಲೇಟೆಡೇ ಒಂದು ಎಕ್ಸಾಮ್ ಮಾಡ್ತಾರೆ, ಓಕೆ. ಸೊ ಆ ಎಕ್ಸಾಮ್ ಮಾಡಿದ ತಕ್ಷಣ ನೀವು ಆ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಿದ್ರಿ ಅಂದರೆ ನಿಮಗೆ ವ್ಯಾಲಿಡ್ ಆಗಿರೋ ಸರ್ಟಿಫಿಕೇಟ್ ಸಿಗುತ್ತೆ ಬಿಸಿ ಗುರುಕುಲ್ನಿಂದ, ಓಕೆನಾ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿರೋ ಕಾರಣದಿಂದಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಕೂಡ ನೀವು ಇದು ಅಪ್ಲಿಕೇಬಲ್ ಆಗುತ್ತೆ, ಓಕೆನಾ. ಸೊ ಅದಲ್ಲದೆ ಕೂಡ ನೀವು ಈ ಪ್ಲಾಟ್ಫಾರ್ಮ್ನಲ್ಲಿ ಸಿಗುವಂತಹ ನಾಲೆಜ್ನ ಕೂಡ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ಬೇರೆಯವರಿಗೆ ಕೂಡ ಶೇರ್ ಮಾಡ್ಬೋದು, ಓಕೆ. ಸೊ ಇದು ಬಿಸಿ ಗುರುಕುಲ್ನಲ್ಲಿ ಸರ್ಟಿಫಿಕೇಟ್ ತೊಗೊಂಡು ವರ್ಕ್ ಮಾಡದಿರುವಂಥ ಸ್ಟೂಡೆಂಟ್ಸ್ಗಳ ರಿವ್ಯೂ ಆಗಿರುತ್ತೆ. ಸೊ ನಾನು ಕೆಲವೊಂದು ರಿವ್ಯೂಸ್ಗಳನ್ನು ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್ಸ್, ಓಕೆ. ಸೊ ಯಾವುದಪ್ಪ ಅಂದರೆ ಬಿಸಿ ಗುರುಕುಲ್ ಲರ್ನರ್ ಸಪೋರ್ಟ್.
ಓಕೆನಾ. ಸೊ ಇವಾಗ ನಿಮಗೆ ಡಿಸ್ಪ್ಲೇ ಕಾಣ್ತಿರೋ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಸೊ ಅದು ಬಿಸ್ ಗುರುಕುಲ್ನ ಕಸ್ಟಮರ್ ಕೇರ್ ನಂಬರ್ ಆಗಿರುತ್ತೆ. ಸಪೋಸ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಸ್ಕಿಲ್ಸ್ ರಿಲೇಟೆಡ್ ಅಥವಾ ಎಜುಕೇಶನ್ ರಿಲೇಟೆಡ್ ಸೊ ಅದು ಅಥವಾ ಯಾವುದೇ ರೀತಿಯಾದಂತಹ ಪ್ಲಾಟ್ಫಾರ್ಮ್ ರಿಲೇಟೆಡ್ ಏನಾದ್ರು ಎಂಕ್ವೈರೀಸ್ ಇತ್ತಪ್ಪ ಕ್ವಶನ್ಸ್ ಮಾಡ್ಬೇಕಂತ ಇದ್ರೆ ಸೊ ನೀವು ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು. ಸೊ ಅವರು ಬಂದ್ಬಿಟ್ಟು ಮಂಡೇ ಟು ಸಂಡೇ ಇರುತ್ತೆ. ಸೊ ಮಂಡೇ ಮಾರ್ನಿಂಗ್ 9:30 AM ಟು ಸಂಡೇ ಈವ್ನಿಂಗ್ 6 PM ತನಕ ನಿಮಗೆ ಎಲ್ಲ ರೀತಿಯ ಯಾವುದೇ ರೀತಿಯ ಎಂಕ್ವೈರೀಸ್ಗಳು ಇದ್ರೂ ಕೂಡ ನಿಮ್ಮದು ಸಾಲ್ವ್ ಮಾಡ್ತಾರೆ. ಸೊ ಅದಲ್ಲದೆ ಕೂಡ ನಿಮಗೆ ಇನ್ ಕೇಸ್ ಏನಾದರೂ ಡೌಟ್ಸ್ಗಳು ಕನ್ನಡದಲ್ಲೇ ನಿಮಗೆ ಕ್ಲಾರಿಫೈ ಆಗಬೇಕು, ಸೊ ಇನ್ ಕೇಸ್ ಏನಾದರೂ ಎನ್ಕ್ವೈರಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸೊ ಡಿಸ್ಕ್ರೈಮರ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಓಕೆನಾ. ಸೊ ಆ ನಂಬರಿಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು. ಸೊ ಲಾಸ್ಟ್ ಫೈನಲ್ ಪಾಯಿಂಟ್ಸ್ ಡಿಸ್ಕ್ಲೈಮರ್. ಓಕೆನಾ. ಸೊ ಈಗ ನೀವು ಯಾವುದೇ ಒಂದು ಆ್ಯಪ್ಸ್ ಅಥವಾ ಯಾವುದೇ ಒಂದು ವೆಬ್ಸೈಟು ಏನೇ ಒಂದು ಓಪನ್ ಮಾಡ್ತೀನಿ ಅಂತ ಹೇಳಿದ್ರು ಡಿಜಿಟಲ್ ಥ್ರೂ, ಸೊ ಅವ್ರು ಏನು ಮಾಡ್ತಾರೆ ಅಬೌಟ್ ಅಲ್ಲಿ ಏನು ಮಾಡ್ತಾರೆ ಡಿಸ್ಕ್ಲೈಮರ್ ಇಟ್ಟಿರ್ತಾರೆ. ಅಂದರೆ ಸೊ ಕಂಪ್ನಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಯಾವ ರೀತಿ ಪಾಲಿಸೀಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅದರಲ್ಲಿ ಟೈಪ್ ಮಾಡಿರ್ತಾರೆ. ಸೊ ಅದನ್ನು ನೀವು ರೀಡ್ ಮಾಡಲೇಬೇಕು, 100% ನೀವು ರೀಡ್ ಮಾಡಲೇಬೇಕು. ಓಕೆನಾ. ಸೊ ಯಾವ ರೀತಿ ಮಾಡಬಾರ್ದು, ಸೊ ಯಾವ ರೀತಿ ಮಾಡಬೇಕು, ಹೇಗೆ ಅಫೆನ್ಸ್ ಆಗುತ್ತೆ, ಯಾವ ರೀತಿ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡಬಾರ್ದು ಸೊ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸಪೋಸ್ ನೀವು ಆ ಡೀಟೇಲ್ಸ್ನ ಓದ್ತೇನೆ ನೀವು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ID ವಿತ್ ಅವ್ರು ಹೇಳಿರೋ ರೂಲ್ಸ್ಗಿಂತ ಮೀರಿ ನೀವೇನಾದ್ರು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ID ಟರ್ಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಕರೆಕ್ಟ್ ಆಗಿಬಿಟ್ಟು ನೀಟಾಗಿ ಸ್ಟಡಿ ಮಾಡಿ. ಓಕೆನಾ. ಸಪೋಸ್ ಇವಾಗ ನೀವು ಅಫಿಲಿಯೇಟ್ ಪ್ಯಾನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಎಲ್ಲ ಕೋರ್ಸಿನ ಲಿಂಕ್ಗಳು ಕೂಡ ಕೊಟ್ಟಿರ್ತೀನಿ. ಓಕೆನಾ. ಸೊ ಅದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇರುತ್ತೋ ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಫೇಕ್ ಲಿಂಕು ಪ್ರೊವೈಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಸಿಂಪಲ್ ಆಗಿ ಮಾಡಬೇಕಾಗಿರೋದು ಏನಿಲ್ಲ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ, ಜಾಯ್ನಿಂಗ್ ಆಗಬೇಕಾ, ಸೊ ಜಾಯ್ನಿಂಗ್ ಆಗೋ ಟೈಮಲ್ಲಿ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನನ್ನ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ. ಓಕೆನಾ. ನಾನು ಅದರಲ್ಲಿ ಕೋಡ್ ಇದೆ, ಸೊ ಈ ಡಿಸ್ಪ್ಲೇ ಕಾಣ್ತಾ ಇದೆಯಲ್ಲ ಕೋಡು, ಸೊ ಈ ಕೋಡ್ನ ನೀವು ಅದರಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ಸೊ ಆ ಕೋಡ್ ಅದರಲ್ಲಿ ಇದೆ ಅಂತ ಹೇಳಿದ್ರೆ ಇದು ಕನ್ಫರ್ಮ್ ಆಗಿ ನನ್ನ ಲಿಂಕ್ ಥ್ರೂನೇ ಪ್ರೊವೈಡ್ ಆಗಿರೋಂಥ ಕೋರ್ಸ್ಗಳು. ಸೊ ನೀವು ಆರಾಮಾಗಿ ಬೈ ಮಾಡ್ಕೋಬೋದು. ಓಕೆನಾ. ಸೊ ನೀವು ಬೈ ಮಾಡಿದ್ರೆ ನನ್ನ ಅಫಿಲಿಯೇಟರ್ಸಿಗೆ ನಾನು ಖಂಡಿತವಾಗ್ಲೂ ಟ್ರೈನಿಂಗ್ಸ್ ಅಂದರೆ ಮೆಂಟರ್ಶಿಪ್ನ ಪ್ರೊವೈಡ್ ಮಾಡ್ತೀನಿ. ಓಕೆನಾ. ಸೊ ಐ ಹೋಪ್ ನಿಮಗೆ ಬಿಸ್ ಗುರುಕುಲ್ ಪ್ಲಾಟ್ಫಾರ್ಮ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಸ್ಕಿಲ್ಸ್ಗಳಿರುತ್ತೆ, ಹೇಗೆ ಕೋರ್ಸಸ್ಗಳಿರುತ್ತೆ, ಯಾವ ರೀತಿ ಅಫಿಲಿಯೇಟ್ ಪ್ಯಾನಲ್ಸ್ ಇರುತ್ತೆ, ಅದ್ರ ಜೊತೆಯಲ್ಲಿ ಹೇಗೆ ಸರ್ಟಿಫಿಕೇಟ್ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ.